ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಜು. ಇದು ಟ್ಯೂಸ್ಡೇ ಈವ್ನಿಂಗು. ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮನೆಗೆ ಬರೋದು ತುಂಬ ಅಂದರೆ ತುಂಬಾ ತಡವಾಗೋಯಿತು. ಸೊ ಮನೆಗೆ ಬಂದಿದ್ದ ತಕ್ಷಣ ಎಲ್ಲ ಮೆಸ್ಸಿ ಆಗಿತ್ತು. ಹಾಲಲ್ಲೂ ಕಿಚನಲ್ಲೂ ತುಂಬಾ ಮೆಸ್ಸಿಯಾಗಿತ್ತು. ಹಾಗೆ ಪಾತ್ರೆ ಅಂತೂ ಸಿಂಕ್ ಫುಲ್ಲು ಇದ್ವು. ಅದು ನೋಡಿದ ತಕ್ಷಣ ಟಯರ್ಡ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವೇ ಕ್ಲೀನ್ ಮಾಡಬೇಕಲ್ವ. ಸರಿ, ಫಸ್ಟು ಮೇಕಪ್ ರಿಮೂವ್ ಮಾಡೋಣ ಅಂತ ಬಂದೆ. ನೋಡ್ತಾ ಇದ್ದೀರಲ್ವ ನನ್ನ ಫೇಸು ಎಷ್ಟು ಚೆನ್ನಾಗಿದೆ. ನಾನು ಹಾಕಿರೋ ಮೇಕಪ್ ಕೂಡ ಅಷ್ಟೇ ಹೋಗಿಲ್ಲ, ಎಷ್ಟು ಚೆನ್ನಾಗಿದೆ. ನಾನು ಮಾರ್ನಿಂಗ್ ಹಾಕಿರೋ ಮೇಕಪ್ಪು ಈಗ ಆಲ್ರೆಡಿ 8:30 ಆಗಿದೆ. 8:30 ಆದರೂ ಎಷ್ಟು ಚೆನ್ನಾಗಿ ಮೇಕಪ್ ಇದೆ ನೋಡಿ. ಸೊ ನಾವು ಮೇಕಪ್ನ ಪರ್ಫೆಕ್ಟಾಗಿರೋ ಅಂಥ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡೋದ್ರಿಂದ ಮೇಕಪ್ ಚೆನ್ನಾಗೇ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ನಾನು ಇವಾಗ ಆಯಿಲ್ ಯೂಸ್ ಮಾಡಿಕೊಂಡು ಫುಲ್ ಮೇಕಪ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ನಾವು ಮನೆಗೆ ಬಂದಿದ್ದ ತಕ್ಷಣ ಮೇಕಪ್ನ ರಿಮೂವ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಹೇರ್ನ ಕೂಡ ಫ್ರೀ ಮಾಡ್ಕೊತಿದ್ದೀನಿ. ಮಾರ್ನಿಂಗ್ ಹಾಕಿರೋದು ನಾಟು ಈವ್ನಿಂಗ್ವರೆಗೂ ಹಾಗೆ ಇತ್ತು. ತುಂಬ ಅಂದರೆ ತುಂಬ ತಲೆನೋವು ಅನಿಸುತ್ತೆ. ಸೊ ಇವಾಗ ಫೇಸ್ ವಾಶ್ ಮಾಡ್ತೀನಿ. ನಾನಿಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರು 2 ಟೈಪ್ ಆಫ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಒಂದು ನನ್ನ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಯೂಸ್ ಮಾಡೋದು, ಇನ್ನೊಂದು ಬಂದುಬಿಟ್ಟು ಮಾರ್ನಿಂಗ್ ಟೈಮ್ ಯೂಸ್ ಮಾಡೋದು. ಫ್ರೆಶ್ ಅಪ್ ಆಗಿದ ತಕ್ಷಣ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಅನಿಸುತ್ತೆ. ಹಾಗೆ ಟಯರ್ಡ್ನೆಸ್ ಎಲ್ಲ ಹೋಗಿಬಿಟ್ಟು ನೆಕ್ಸ್ಟು ಮಾಡೋ ಕೆಲಸಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಬೇಗ ಡ್ರೆಸ್ನ ಕೂಡ ಚೇಂಜ್ ಮಾಡಿಕೊಂಡು ಅಡುಗೆ ಮನೆ ಕಡೆ ಹೊರಟೆ. ಸ್ವಲ್ಪ ಅಡುಗೆ ಮನೆಯಲ್ಲಿ ಬೇಗ ಕೆಲಸಗಳು ಸ್ಟಾರ್ಟ್ ಮಾಡಿಬಿಟ್ರೆ ಬೇಗನೆ ಕೆಲಸ ಫಿನಿಷ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ಈ ಕೆಲಸ ನೆಕ್ಸ್ಟ್ ಡೇವರೆಗೂ ನಾವು ಹಾಗೆ ಪೆಂಡಿಂಗಲ್ಲಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗೋದು ಕೂಡ ಕೆಲಸಗಳು ಮಾಡಿಕೊಂಡೇ ಸ್ಟಾರ್ಟ್ ಆಗುತ್ತೆ. ಮೂಡೆಲ್ಲ ಒಂಥರ ಆಫ್ ಅನಿಸುತ್ತೆ ಆ ಫುಲ್ ಡೇ. ನಾನಿಲ್ಲಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಗಿದ ತಕ್ಷಣ ಹಾಗೆ ಸ್ವಲ್ಪ ಮಿಕ್ಸಿ ಮತ್ತು ಕೆಟಲ್ ಕೂಡ ಕ್ಲೀನ್ ಮಾಡಿಡ್ತಾ ಇದ್ದೀನಿ. ಈ ಥರ ಒಂದು ಟವಲ್ನ ಹಾಸಿಬಿಟ್ಟು ಅದ್ರ ಮೇಲೆ ನಾನು ಈ ಥರ ಪಾತ್ರೆ ಎಲ್ಲ ವಾಶ್ ಮಾಡಿರೋದು ಅದ್ರ ಮೇಲೆ ಇಡ್ತೀನಿ. ಸೊ ನೀರೆಲ್ಲ ಚೆನ್ನಾಗಿ ಹಿಂಗ್ಕೊಳುತ್ತೆ, ಕೆಳಗಡೆ ಎಲ್ಲ ನೀರು ಚೆಲ್ಲಲ್ಲ. ಹಾಗೆ ಇಲ್ಲಿ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಡ್ತಾ ಇದ್ದೀನಿ. ಫಸ್ಟು ನಾನು ಗ್ಲಾಸ್ ಐಟಮ್ಸ್ನೆಲ್ಲ ಮುಂಚೆನೇ ವಾಶ್ ಮಾಡಿಟ್ಬಿಡ್ತೀನಿ. ಯಾಕೆ ಅಂದರೆ ನಾನು ಗ್ಲಾಸಸ್ನ ತುಂಬ ಸಲ ಬ್ರೇಕ್ ಮಾಡ್ಕೊಂಡಿದ್ದೀನಿ ಈ ಥರ ವಾಶ್ ಮಾಡಬೇಕಾದ್ರೆ. ಹಾಗಾಗಿ ನಾನು ಫಸ್ಟು ಗ್ಲಾಸ್ಗಳನ್ನೇ ವಾಶ್ ಮಾಡಿಡ್ತೀನಿ. ಹಾಗೆ ಹಾಲು ಅಷ್ಟೇ ತುಂಬ ಮೆಸ್ಸಿಯಾಗಿದ್ದರಿಂದ ಫಸ್ಟು ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಹಾಗೆ ಡೋರ್ ಮ್ಯಾಟ್ಸ್ ಎಲ್ಲ ಫಸ್ಟು ಬಾಲ್ಕನಿಯಲ್ಲಿ ಹಾಕ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಫಸ್ಟು ಇಲ್ಲಿ ಕಸ ಎಲ್ಲ ಹೊಡ್ಕೊತಾ ಇದ್ದೀನಿ. ಕಸ ಎಲ್ಲ ಹೊಡೆದು ಆಗಿದ ತಕ್ಷಣವೇ ಡಸ್ಟ್ಬಿನ್ ಕವರಲ್ಲಿ ಕ್ಲೀನಾಗಿ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ಈ ಥರ ಟೈಟಾಗಿ ಕಟ್ಬಿಟ್ಟು ನಾನು ಹೊರಗಡೆ ಇಡ್ತೀನಿ. ಒಂದೊಂದ್ಸಲಿ ನಾನು ಮಾರ್ನಿಂಗ್ ಟೈಮ್ ಇಡ್ತೀನಿ, ಒಂದೊಂದ್ಸಲಿ ನೈಟೇ ಕ್ಲೀನ್ ಮಾಡಬೇಕಾದ್ರೆ ಇಟ್ಬಿಡ್ತೀನಿ. ಸೊ ಅಪಾರ್ಟ್ಮೆಂಟಲ್ಲಿದ್ದರೆ ಇದೊಂದು ಪ್ಲಸ್ ಪಾಯಿಂಟು ಏನಂದರೆ ಕಸನ ನಾವು ತೊಗೊಂಡೋಗಿ ಹಾಕೋ ನೆಸೆಸರಿ ಇರಲ್ಲ, ಅವರೇ ಬಂದು ತೊಗೊಂಡೋಗ್ತಾರೆ. ಹಾಗೆ ಸ್ವಲ್ಪ ಮಾಪ್ ಕೂಡ ಮಾಡ್ಕೊಂಬಿಟ್ಟೆ. ಇವತ್ತು ಮಂಗಳವಾರ ಬೆಳಿಗ್ಗೆ ನಾನು ಪೂಜೆ ಕೂಡ ಮಾಡಿರಲಿಲ್ಲ, ಹಾಗೆ ಹೊರಟೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಈಗ ನಾನು ನೆಲ ಒರೆಸ್ಕೊಂಡೆ. ಹಾಗೆ ಅಷ್ಟೊತ್ತಿಗೆ ಪಾತ್ರೆಗಳು ಕೂಡ ಎಲ್ಲ ಕ್ಲೀನಾಗಿ ಡ್ರೈ ಆಗಿದ್ವು. ಅವನ್ನ ಕೂಡ ಎಲ್ಲ ಜೋಡಿಸ್ಬಿಟ್ಟು ಮ್ಯಾಟ್ನ ಕೂಡ ತೊಗೊಂಬಂದು ಅದ್ರ ಪ್ಲೇಸಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಬಟ್ಟೆನ ಕೂಡ ನಾನು ಇವಾಗಲೇ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಡ್ತೀನಿ. ಮಾರ್ನಿಂಗ್ ನಾನು ಎದ್ದೇಳೋ ಅಷ್ಟೊತ್ತಿಗೆ ಬಟ್ಟೆ ಕೂಡ ವಾಶ್ ಆಗಿರುತ್ತೆ. ಆರಾಮಾಗಿ ತೆಗೆದು ನಾವು ಬಾಲ್ಕನಿಯಲ್ಲಿ ಹಾಕಿ ನೆಕ್ಸ್ಟು ನಮ್ಮ ಕೆಲಸಗಳ್ನ ನಾವು ನೋಡ್ಕೊಬೋದು. ಮನೆ ಕೆಲಸಗಳು ಎಷ್ಟೇ ಇದ್ದರೂ ಕೂಡ ಆ ದಿನದ ಕೆಲಸನ ಆ ದಿನವೇ ನಾವು ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇನ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೋದು, ತುಂಬಾ ಖುಷಿಯಾಗಿರ್ಬೋದು ಆ ದಿನ ಎಲ್ಲ. ಹಾಗೆ ನಾನು ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಇವತ್ತು ರೀಚ್ ಆಗಿತ್ತು. ಇವಾಗ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಶ್ರೀಗೆ ಬುದ್ಧ ಅಂದರೆ ತುಂಬ ಇಷ್ಟ, ಅವರಿಗೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ಬಟ್ ಎಲ್ಲಿ ಬರಬೇಕಾದ್ರೆ ಬ್ರೇಕ್ ಆಗುತ್ತೋ ಅಂತ ಸ್ವಲ್ಪ ಭಯ ಇತ್ತು. ಆದರೆ ಪ್ಯಾಕಿಂಗ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬುದ್ಧ ಕೂಡ ಹಾಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ರು. ಸೊ ಇವಾಗೆಲ್ಲ ಕೆಲಸ ಎಲ್ಲ ಆಗಿದೆ, ಮನೆ ನೋಡೋದಕ್ಕೇನೋ ಒಂಥರ ಚೆಂದ ಕಾಣಿಸ್ತಾ ಇದೆ. ಹಾಗೆ ಹಾಲು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಾನು ಎಲ್ಲ ಕ್ಲೀನ್ ಮಾಡಿದ್ದಾಗಿದ ತಕ್ಷಣ ಮನೆ ನೋಡೋದಕ್ಕೇನೋ ಒಂಥರ ಖುಷಿ ಅನಿಸುತ್ತೆ. ನಾನು ಬಾಲ್ಕನಿಯಲ್ಲಿ ಒಂದು ಪಾರಿವಾಳ ಮೊಟ್ಟೆ ಇಟ್ಬಿಟ್ಟಿದೆ. ಸೊ ಅದು 3 ದಿನ ಆಯಿತು, ಇವತ್ತಿಗೆ ಒಂದೇ ಮೊಟ್ಟೆ ಇಟ್ಟಿದೆ. ಇನ್ನೂ ಇಡುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗಲೇ ಟೈಮು 10:45 ಆಗಿಬಿಟ್ಟಿದೆ. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ, ನಾನು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಎನಿವೇ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗೋಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.